ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಸಿನಿಮಾ ನೋಡಾದ್ಮೇಲೆ ಊರ ಹಬ್ಬನ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಖಂಡಿತವಾಗ್ಲೂ ಮತ್ತೆ ಊರ ಹಬ್ಬಕ್ಕೆ ಯಾವಾಗ ಊರ ಹಬ್ಬ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಕಸ್ಮಾತ್ ಊರ ಹಬ್ಬ ಎಕ್ಸ್ಪೀರಿಯೆನ್ಸ್ ಮಾಡದೇ ಇದ್ದವರು ಊರ ಹಬ್ಬನ ನೋಡಬೇಕು ಅಂದ್ಕೊತಾರೆ. ಇದರಲ್ಲಿ ಬರೋವಂತಹ ಜಾನಪದ ಗೀತೆಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ. ಓವರಾಲ್ ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಲೇ ಹೇಳ್ಬೋದು. ಅಪರೂಪದ ಸಿನಿಮಾ ನನ್ನ. ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು ನೀನು ಮಾತಾಡಬೇಡ, ನೀನು ಮಾತಾಡಿದ್ರೆ ನನಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಬಟ್ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾ, ನಾನು ಜಾಯ್ನ್ ಆಗಿದ್ದೀನಿ ಇವತ್ತು ಊರೊಬ್ಬ ಸಿನಿಮಾ ಮಾಡೋದ್ರ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಿನಿಯಲ್ಲಿ ನಡೆಯುವಂಥ ಜಾತ್ರೆನ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದರೆ ನನ್ನ ಲೈಫಲ್ಲಿ ಅಂಥ ಒಂದು ದೊಡ್ಡ ಜಾತ್ರೆ ನನ್ನ ಕಣ್ಣಾರೆ ನೋಡಿರಲಿಲ್ಲ, ಅದನ್ನು ವಿಟ್ನೆಸ್ ಮಾಡಿದೆ. ಬಹಳ ಸಂತೋಷ ಆಯಿತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗ್ತಿದೆ. ನನ್ನ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೀನಿ ಅಂತ ಭಾಳ ಖುಷಿ ಇದೆ. ಆ್ಯಂಡ್ ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ತಂಡ ಆಗಿರ್ಬೋದು, ನರೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಊರೊಬ್ಬ ಚಿತ್ರ ತುಂಬಾ ಲೈವ್ಲಿ ಆಗಿದೆ, ಸರಿಯಲ್ ಜಾನ್ರಾಗೆ ಸೇರಿದೆ ಅಂತ ಹೇಳ್ತೀನಿ. ಬನ್ನಿ, ಊರೊಬ್ಬನ ನೋಡಿಲ್ಲ ಅಂದರೆ ಊರೊಬ್ಬನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ತಾಯಿ ಕೃಪೆಗೆ ಆಶೀರ್ವಾದಕ್ಕೆ ಇದೆಲ್ಲ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ತೆ. ಇವತ್ತು ಊರಬ್ಬ ಅಂತ ಒಂದು ಒಳ್ಳೆ ದೇವ್ರ ಮೂವಿ, ಅದು ಕುಣಿಗಲ್ಲಲ್ಲಿ ನಮ್ಮ ತಂದೆ ಬಂದು ಓದ್ ಮುಗೀತಿದ್ದಂಗೆ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಕುಣಿಗಲ್ಲಲ್ಲಿ. ಅಲ್ಲಿ ಒಂದು ಉಜ್ಜಯಿನಿ ಅಂತ ಊರಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ಥರ ಬೆಂಕಿ ಹಾಕಿ ಹೊಂಡ ಎಲ್ಲ ಹಾಕಿ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದನ್ನು ಇವರು ಡೈರೆಕ್ಟರ್ ಸರ್ರು ಆಮೇಲೆ ಹೀರೋ ಸರ್ರು ಒಂದು ಒಳ್ಳೆ ಮಟ್ಟದಲ್ಲಿ ಇಡೀ ಜಾತ್ರೆನೇ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದರೆ ನಮಗೆ ನೋಡೋಕ್ಕೆ ಭಾಗ್ಯ ಇಲ್ಲದೇ ಇರೋರಿಗೆ ಎಲ್ಲ ಒಂದು ಮೂವಿಲಿ ಕಣ್ತುಂಬಿಕೊಳ್ಳೋ ಥರ ಆ ಥರ ಶೂಟ್ ಮಾಡಿ ಅಷ್ಟು ಚೆನ್ನಾಗಿ, ಆಮೇಲೆ ಅದರಲ್ಲಿ ಸೆಂಟಿಮೆಂಟು ಇವ್ರ ತಾಯಿದು ಇವ್ರದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ನನಗೆ ಲಾಸ್ಟಲ್ಲಿ ಕಣ್ಣೀರೇ ಬಂದ್ಬಿಡ್ತು. ಅಂದರೆ ಫಸ್ಟು ನಾನು ಇವ್ರನ್ನ ಇದರಲ್ಲಿ ಪೋಸ್ಟ್ರಲ್ಲಿ ನೋಡ್ಬಿಟ್ಟು ವಿಲನ್ ಇರ್ತಾರೆ, ಇವರು ಕ್ರೂರಿ ಇರ್ತಾರೆ, ಆ ಥರ ಎಲ್ಲ ಥಿಂಕ್ ಮಾಡಿದ್ದೆ. ಆದರೆ ಕೊನೆಯಲ್ಲಿ ಇವ್ರ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಇಷ್ಟು ಒಳ್ಳೆಯವರು, ಅದು ಆ ಮೇಕಪ್ ನೋಡ್ಬಿಟ್ಟು ನಾನು ವಿಲನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೊಂದು ಟ್ವಿಸ್ಟ್ ಕೊಟ್ಟರು. ಅಂದರೆ ಲಾಸ್ಟ್ವರೆಗೂ ಅಷ್ಟು ಸಸ್ಪೆನ್ಸ್ ಆಗಿಟ್ಟಿದ್ರು. ಲಾಸ್ಟಲ್ಲಿ ಅವ್ರ ತಾಯಿ ಜೊತೆ ಓಡೋದಾಗಲೂ ನಾನು ಪೊಲೀಸವ್ರಿಗೆ ಚಳ್ಳಣ್ಣು ತಿರ್ಸ್ಬಿಟ್ರು ಅಂತ ಬೈಕೊಳ್ತಾ ಇದ್ದೆ. ಆದರೆ ಕೊನೆಗೆ ಗೊತ್ತಾಯಿತು ಅವ್ರು ಎಂಥ ಕ್ಯಾರೆಕ್ಟ್ರು ಅಂತ. ಇಂಟರ್ವ್ಯೂಲಲ್ಲಿ ಸರ್ ಮಾತಾಡ್ಸೋಕ್ಕೆ ಬಂದಾಗ, ಸರ್ ಇಂಟರ್ವ್ಯೂಲ್ ಆದಮೇಲೆ ಫುಲ್ ರಗಡ ಫೈಟಾ ಗೀಟ ಅಂದೆ. ಇಲ್ಲ ಸರ್ ನಾನು ಒಳ್ಳೆಯವನೇ ಅಂದರು. ನಾನು ನಂಬ್ತಾನೇ ಇರಲಿಲ್ಲ, ಯಾಕಂದರೆ ಪೋಸ್ಟ್ರು ಆ ರೀತಿ ಮೇಕಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಈ ಥರ ಮೂವಿ ಮಾಡ್ತಾ ಇರೋ ಕಷ್ಟ ಬಿದ್ದು ಲಕ್ಕಿ ಸರ್ರು ಆಮೇಲೆ ಇವರೆಲ್ಲ ತುಂಬ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಮೂವಿ ಮಾಡೋ ಥರ ದಯವಿಟ್ಟು ಪ್ರೋತ್ಸಾಹಿಸಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ ಮಾಧ್ಯಮ ಮಿತ್ರರೇ. ಈ ಕನ್ನಡದಲ್ಲಿ ಒಂದು ಹೊಸ ಥರದ ಹೊಸ ವಿಷಯವನ್ನು ಕೊಡುವಂಥ ಒಂದು ಚಿತ್ರ ಊರ ಹಬ್ಬ. ಅದು ತಾಯಿ ಚೌಡೇಶ್ವರಿಯ ಕೃಪೆಯಿಂದ ಆ ಹಬ್ಬದ ಆಚರಣೆಯನ್ನು, ಆ ಜನರದ ಹರ್ಷವನ್ನು ಈ ನಾಡಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ಕನ್ನಡದ ಒಬ್ಬ ಹೀರೋ ಆಗಿ ನರೇಶ್ ಗೌಡ್ರು ಬಹಳ ಅಚ್ಚುಕಟ್ಟಾಗಿ ಅವರ ಅಭಿನಯವನ್ನು ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಯ ಕಲಾವಿದರ ಹಂತದಲ್ಲಿ ಆ ಚಿತ್ರವನ್ನು ಮುನ್ನಡೆಸಿದ್ದಾರೆ. ಅದಕ್ಕೆ ಕ್ಯಾಮ್ರಾಮ್ಯಾನ್ ಆಗಿ ಕೃಷ್ಣಮೂರ್ತಿ ಅವರು ಭಾಳ ಅಚ್ಚುಕಟ್ಟಾಗಿ ಅದನ್ನು ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಕ್ಷಯ್ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಶಂಕರ್ ಅವರಿದ್ದಾರೆ ಡೈರೆಕ್ಟರ್. ಇವರೆಲ್ಲರ ಸಹಯೋಗದೊಂದಿಗೆ ಊರ ಹಬ್ಬ ಅನ್ನುವಂಥ ಚಿತ್ರ ಭಾಳ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮುನ್ನಡಿಲಿ ಆ ಚೌಡೇಶ್ವರಿಯ ದರ್ಶನವನ್ನು ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೂ ಅದನ್ನು ಭಾಳ ಪೂರ್ಣವಾದ ಅಲಂಕಾರ ಆ ಹಬ್ಬವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ.
ಈ ಚಿತ್ರದ ಮುಖಾಂತರ ಇವತ್ತು ಆ ಹಬ್ಬವನ್ನು ವೀಕ್ಷಣೆ ಮಾಡಿದ್ರೆ ಆ ಜಗನ್ಮಾತೆ ಅನುಗ್ರಹ ಅಲ್ಲಿ ಕಾರ್ಯಕ್ರಮ ಮಾಡಿದವ್ರಿಗೆ, ನೋಡಿದವ್ರಿಗೆ, ಅಭಿನಯಿಸಿದವ್ರಿಗೆ ಎಲ್ರಿಗೂ ಆ ತಾಯಿ ಅನುಗ್ರಹ ಸಂಪೂರ್ಣವಾಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಒಳ್ಳೆಯದಾಗಲಿ. ನಮ್ಮ ನರೇಶ್ ಗೌಡರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರೆ ಅವರು ಇದು ಒಂದನ್ನೇ ಇಟ್ಕೊಂಡಿಲ್ಲ, ಜೀವನಕ್ಕೆ 10 ವ್ಯವಸ್ಥೆ ಇದೆ. ಆದರೂ ಒಂದು ಚಿತ್ರರಂಗಕ್ಕೆ ನಾವು ಮಣ್ಣಿಗೆ ಒಂದು ಕಲೆಯನ್ನು ಉಳಿಸ್ಬೇಕು, ಕನ್ನಡವನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು, ಸಂಸ್ಕಾರವನ್ನು ತಿಳಿಸ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ಚಿತ್ರದ ಅಭಿನಯದ ಮುಖಾಂತರ ಆ ತಾಯಿ ಚೌಡೇಶ್ವರಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲರೂ ಚಿತ್ರವನ್ನು ನೋಡಿ, ನಾವು ಸಹ ನೋಡಿ ಬಂದಿದ್ವಿ. ಬಹಳ ಮನರಂಜನೆ ಆಗಿದೆ. ಅದು ಊರ ಹಬ್ಬದ ಥರ ಇದೆ, ಅದು ಪಿಕ್ಚರ್ ಥರ ಇಲ್ಲ, ಮನಸ್ಸಿಗೆ ಖುಷಿ ಕೊಡ್ತದೆ. ಹಾಗಾಗಿ ಎಲ್ಲರೂ ನೋಡುವಂಥ ಚಿತ್ರ ಇದು ಊರ ಹಬ್ಬ. ನಾವೆಲ್ಲರೂ ನೋಡಿದ್ದೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಎಲ್ಲರೂ ಚಿತ್ರವನ್ನು ನೋಡಿ ಚಿತ್ರಮಂದಿರದಲ್ಲಿ ನೋಡಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಊರ ಹಬ್ಬ ಒಂದು ಊರ ಸೆಲೆಬ್ರೇಷನ್ನ, ಒಂದು ಊರ ಜಾತ್ರೆನ ಅದನ್ನೊಂದು ಡಾಕ್ಯುಮೆಂಟ್ರಿ ಥರನೂ ಫೀಲ್ ಆಗುತ್ತೆ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ತುಂಬ ಪಾತ್ರಗಳು ಮೂಲಕ ಹೇಳಿದ್ದಾರೆ. ಏನು ವಿಶೇಷ ಏನಂತಂದರೆ ಅದು ರಿಯಲ್ ಊರಲ್ಲೇ ನಡೆಯೋ ಜಾತ್ರೆನ ತುಂಬ ಏನು ಕ್ಯಾಮ್ರಾಗಳನ್ನು ಇಟ್ಕೊಂಡು ಮತ್ತು ಅಷ್ಟು ಊರು ಜಾತ್ರೆನ ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ನೀಟಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಕ್ಯಾಮ್ರಾಮನ್ ಕೆ ಸರು, ಕೃಷ್ಣಕುಮಾರ್ ಸರು 100 ಸಿನಿಮಾ ಅವರು ಕ್ಯಾಮ್ರಾಮನ್ ಆಗಿ DOP ಆಗಿ ಕೆಲಸ ಮಾಡಿದ್ದಾರೆ. ನರೇಶ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಈ ಥರದ್ದೊಂದು ಅವ್ರ ಊರನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಅವ್ರ ಊರು ನಡೆಯೋ ಜಾತ್ರೆಯನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದೇ ತುಂಬ ದೊಡ್ಡ ಒಂದು ಡ್ರೀಮ್ ಅದು. ಯಾಕೆಂತಂದರೆ ನಮ್ಮೂರುಗಳಲ್ಲಿ ನಡೆಯುವಂಥ ವಿಷಯಗಳನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕಂತ ಆಸೆ ಪಟ್ಟಿದ್ದಾರೆ ನೋಡಿ. ಆ ಒಂದು ಮನಸ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಎಲ್ಲರೂ ಅಂದರೆ ನಿಮ್ಮ ಊರುಗಳಲ್ಲಿ ಎಲ್ಲ ಊರುಗಳಲ್ಲೂ ಈ ಥರದ್ದೊಂದು ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಅಮ್ಮನ ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಜಾತ್ರೆಗಳನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನು ಸ್ಕ್ರೀನಲ್ಲಿ ತೋರಿಸೋ ಪ್ರಯತ್ನ ಆಗಿದೆ. ಈ ಪ್ರಯತ್ನಗಳು ನಿಜವಾಗ್ಲೂ ಆಗಬೇಕು. ಇಡೀ ಸಿನಿಮಾಗೆ ಒಳ್ಳೆಯದಾಗಲಿ, ಅದರಲ್ಲಿ ನಟಿಸಿದಂಥ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಹೆಚ್ಚು ಕನ್ನಡ ಜನ ಈ ಥರದ್ದು ಸಿನಿಮಾಗಳನ್ನು ನೋಡಿ ಹರಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ಊರಬ್ಬ ನೋಡ್ಕೊಂಬಂದ್ವಿ. ಊರಬ್ಬ ಅಂದ ತಕ್ಷಣ ಈಗ ನಮ್ಮದು ಹಾಸನ ಸುತ್ತ ಒಂದು 15 ರಥೋತ್ಸವ ಆಗುತ್ತೆ. ನಮ್ಮೂರು ತುಂಬ ನೆನಪಾಯಿತು. ಲಕ್ಕಿಶಂಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನರೇಶ್ ಸರ್, ಆಮೇಲೆ ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ಪ್ರೊಡ್ಯೂಸರ್ ಕಮ್ ಹೀರೋ ಆದರೂ ಕೂಡ ಡೆಡಿಕೇಶನ್ ಸೂಪರ್. ಈ ಥರ ಸಿನಿಮಾ ಅಂದರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬ ಪ್ರೋತ್ಸಾಹಿಸಬೇಕು. ಯಾಕೆಂದರೆ ಈಗ ಥ್ರಿಲ್ಲರು ಆ ಥರದ ಜನ ಜಾಸ್ತಿ ಆಗಿದೆ. ಬಟ್ ಪ್ಯೂರ್ ಕಂಟೆಂಟು ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಊರ ಹಬ್ಬ ಚಿತ್ರ ನೋಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಇದೆ ಊರ ಹಬ್ಬನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಎಲ್ಲ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ. ನಕ್ಕು ನಾನು ಸಾಕಾಯಿತು. ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದಿದ್ದಾರೆ ನಮ್ಮ ವಾಸು ಸರು. ನಮ್ಮ ಡೈರೆಕ್ಟ್ರು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿದೆ ಅಂದರೆ ಚಿಕ್ಕ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ, ನಾನು ಅದೇ ಕೇಳ್ಕೊತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ನೀವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಈ ಚಿತ್ರವನ್ನು ಗೆಲ್ಲಬೇಕು. ಚಿತ್ರ ಗೆದ್ದಿದೆ. ಯಾಕೆಂದರೆ ತುಂಬ ಜನ ಇದ್ದು ಥಿಯೇಟ್ರ್ನಲ್ಲಿ, ಎಲ್ರಿಗೂ ಇಷ್ಟ ಆಗಿದೆ. ನಮ್ಮ ಪ್ರೊಡ್ಯೂಸರ್ ನರೇಶ್ ಬನ್ನಿಪ್ಪ, ತುಂಬ ಒಳ್ಳೆ ಪ್ರೊಡ್ಯೂಸರು. ಅವರು ತುಂಬ ಸಿನ್ಸಿಯರಾಗಿ ಮಾಡಿದ್ದಾರೆ. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಏನೇನು ಬೇಕು ಎಲ್ಲ ಅವರು ಕೊಟ್ಟಿದ್ದಾರೆ ನಮ್ಮ ಟೀಮ್ಗೆ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದ್ದಾರೆ. ಇದು ತುಂಬ ಕಷ್ಟ ಇದೆ. ನಾನು ಶೂಟಿಂಗ್ ಹೋಗೋವಾಗ, ಫಸ್ಟ್ ಡೇ ಹೋಗೋವಾಗನೇ ಅಪ್ಪ ನನ್ನ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ನೀವೇ ನೋಡಿದ್ದೀರಲ್ಲ, ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಜನ, ಅಷ್ಟು
ಕ್ರೌಡು ಲಕ್ಕಿ ಸರ್ ಒಂದು ಹೆಜ್ಜೆ ಮಾಡೋಕ್ಕಾಗಲಿಲ್ಲ. ಕಷ್ಟಪಟ್ಟು ನನ್ನ ಎತ್ತಿ ಎಲ್ಲ ತಗೊಂಡು ಹೋಗಿದ್ದಾರೆ. ಬೆಂಕಿ ಗಿಂಕಿ ಎಲ್ಲ ಆಗ್ತಾಯಿತ್ತು. ನಿಜವಾಗ್ಲೂ ನನಗಂತೂ ತುಂಬ ವರ್ಷ ಆದಮೇಲೆ ನಾನು ಇಂಥ ಒಂದು ಚಿತ್ರ ನೋಡ್ತಾ ಇದ್ದೀನಿ. ನಾನು ಈ ಚಿತ್ರರಂಗಕ್ಕೆ ಬಂದು 54 ವರ್ಷ ಆಯಿತು. 72ನೇ ಇಸ್ವಿನಲ್ಲಿ ನಾನು ಚಿತ್ರರಂಗ ಸೇರಿದ್ದು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಲಕ್ಕಿ ಸರ್, ನರೇಶ್ ಗೌಡ ಸರ್ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಈಗಲೂ ಮಾಡ್ತಾ ಇದ್ದೀನಿ, ಈಗಲೂ ಜೀವಂತವಾಗಿದ್ದೀನಿ ಎಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲರೂ ಅದೇ ನಾನು ಕೇಳ್ಕೊತಾ ಇರೋದು. ಯಾಕೆಂದರೆ ನನಗೆ ತುಂಬ ಇಷ್ಟ ಆಯಿತು ಚಿತ್ರ. ಒಂದು ನಿಮಿಷ ಕೂಡ ನನಗೆ ಬೋರ್ ಆಗಲಿಲ್ಲ. ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ನಾನು ನಿಮಗೆ ತುಂಬ ಕೈ ಮುಗಿದು ಕೇಳ್ಕೊತಾ ಇದ್ದೆ. ಧನ್ಯವಾದ. ಗ್ರಾಮೀಣ ಜನರ ಮುಗ್ಧತೆ, ಮೂಢನಂಬಿಕೆ, ದೇವ್ರ ಮೇಲಿರೋ ವಿಶ್ವಾಸ ಎಲ್ಲವೂ ತುಂಬ ಉತ್ತಮವಾಗಿ ಚಿತ್ರೀಕರಿಸಿದರೆ. ಮನೆ ಭಾಗವಂತೂ ತುಂಬ ಎಮೋಷನಲ್ ಆಗಿದೆ. ತಯಾರಿ ಮಾಡಿದ ನಿರ್ಮಾಪಕರಿಗೂ ನನ್ನ ಆತ್ಮೀಯ ಸ್ನೇಹಿತ ನಿರ್ದೇಶಕರಿಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಇವತ್ತು ಮೂವಿಗೆ ಬಂದಿದ್ದೆ ಊರ ಹಬ್ಬ. ಇವರೇ ನಮ್ಮ ಡೈರೆಕ್ಟರು, ಆಮೇಲೆ ಮತ್ತು ನಮ್ಮ ಹೀರೋ ನರೇಶ್ ಅವರು ಮತ್ತು ಪ್ರೊಡ್ಯೂಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ನೋಡ್ತಾ ಇದ್ದರೆ ಅದು ಸಿನಿಮಾ ಥರ ಅನಿಸ್ಲಿಲ್ಲ. ಒಂದು ನಿಜವಾಗ್ಲೂ ಒಂದು ಹಬ್ಬಕ್ಕೆ ಬಂದಿರೋ ಒಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನು ಕೂಡ ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಟೇಕ್ ಇಟ್ ಲೈಕ್ ದ್ಯಾಟ್. ಇನ್ನೊಂದು ಏನಂತಂದರೆ, ಹಬ್ಬ ನಡೀತಾ ಇರುವಾಗ ಶೂಟಿಂಗ್ ಮಾಡೋದು ಅನ್ನೋದು ಅದು ತುಂಬ ಕಷ್ಟ. ಯಾಕಂದರೆ ನಾರ್ಮಲ್ ಇವಾಗ ನಾವು ಒಂದು ಶೂಟಿಂಗ್ ಮಾಡಬೇಕು ಅಂದ್ರೇ ಈಗ ಎಷ್ಟೋ ಜನನ ನಾವು ಕಂಟ್ರೋಲ್ ತೊಗೊಂಡು ಎಲ್ಲನೂ ಮಾಡಬೇಕು. ಅಂಥದ್ರಲ್ಲಿ ಇವರು ಸಿನಿಮಾ ಹಬ್ಬದ ವಾತಾವರಣದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಒಂದು ಹಬ್ಬ ನೋಡ್ದಂಗೆ ಇತ್ತು ನನಗೆ. ಒಂದು ಹಬ್ಬ ನಾನು ಯೂಶ್ವಲಿ ಹಬ್ಬ ಆಚರಿಸ್ತೀನಿ, ಬಟ್ ಇಷ್ಟು ಡಿಟೈಲ್ಡಾಗಿ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ. ಒಂದು ಹಬ್ಬ ಅಂದರೆ ಏನು, ಯಾವ ಥರ ಆಚರಣೆ ಮಾಡ್ತಾರೆ, ಊರಲ್ಲಿ ಏನಕ್ಕೆ ಮಾಡ್ತಾರೆ, ಹೆಂಗೆ ಅನ್ನೋದು. ಆ್ಯಂಡ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್. ಪರ್ಫಾರ್ಮೆನ್ಸಸ್ ಎಲ್ಲರದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಅ ರಿಯಲಿ ಗುಡ್ ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ನಮ್ಮ ಲಕ್ಕಿ ಶಂಕರ್ ಸರು ತುಂಬ ಒಂದೊಳ್ಳೆ, ಇನ್ನೊಂದು ಸ್ವಲ್ಪ ಜೋರಾಗಿರ್ಬೇಕಾ, ನಮ್ಮ ಲಕ್ಕಿ ಶಂಕರ್ ಸರ್ ಇವತ್ತು ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ನನಗೆ ಯಾವಾಗಲೂ ಇದ್ರ ಬಗ್ಗೆ ಲಾಸ್ಟ್ 6 ಮಂತ್ಸಿಂದ ಹೇಳ್ತಾಯಿದ್ರು. ನಾವು ಶಬರಿಮಲೆಗೆ ಹೋದಾಗೂ ಇದೇ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನನಗೆ ಮೊನ್ನೆ ಹೇಳಿದ್ರು, ಇಲ್ಲ ಸರ್ ಈ ಥರ ಮೂವಿ ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆ ಹಳ್ಳಿ ಸೊಗಡಿರೋ ಅಂಥ ಸಿನಿಮಾ. ಆಮೇಲೆ ನಮ್ಮ ಹೀರೋ ಸರ್ ಆಗ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಇನ್ನೂ ಲಕ್ಕಿ ಶಂಕರ್ ಸರ್ ಇನ್ನೂ ಅತಿ ಹೆಚ್ಚು ತೆಗಿತಾ ಇರಲಿ. ಕನ್ನಡ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ರವೀಣ್, ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯಿತು. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಹಳ್ಳಿಗೆ ಎಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ, ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯನ, ಆ ಊರ ಹಬ್ಬನ ನೋಡಿದ್ರೆ ಒಂದು ಖುಷಿ. ಎಲ್ಲೂ ಒಂದು ನಿಮಿಷನೂ ಎಲ್ಲೂ ಬೇಜಾರಾಗಲಿಲ್ಲ. ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ತಮ್ಮ ಮಕ್ಕಳನ್ನ ಈ ಸಿನಿಮಾ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ಸಿನಿಮಾ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಚೌಡೇಶ್ವರಿ. ಆತ್ಮೀಯರೇ, ಒಂದು ಸಂತೋಷದ ಸುದಿನ. ನನ್ನ ಸ್ನೇಹಿತರಾದ ನರೇಶ್ ಗೌಡರು ಒಂದು ಹಳ್ಳಿ ಸೊಗಡಿನ ದೇವಿ ಚೌಡೇಶ್ವರಿಯ ಮಹಾತ್ಮೆಯನ್ನು ತುಂಬ ಸುಂದರವಾಗಿ ನಮ್ಮ ಲಕ್ಕಿ ಶಂಕರವರ ಮುಖೇನ ಈ ಬೆಳ್ಳಿತೆರೆಗೆ ತಂದಿದ್ದಾರೆ. ಇವತ್ತು ತುಂಬ ಕಷ್ಟದ ದಿನಗಳು ಸಿನಿಮಾ ಮಾಡೋದು, ಅದರಲ್ಲೂ ಕರ್ನಾಟಕದಲ್ಲಿ. ಹಾಗಾಗಿ ಗೌಡ್ರದು ಆವಾಗವಾಗ ಒಂದು ಸಾಧನೆ ಮಾಡ್ತಿರ್ತಾರೆ. ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಹೀಗಾಗಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಸೋಲ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಅವರ ಧೈರ್ಯವನ್ನು ಮೆಚ್ಚಿ ಅವರು ಒಂದು ದೇವಿಯ ಸಂಪೂರ್ಣ ಚಿತ್ರಣವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆ ಒಮ್ಮೆ ನೋಡಿದರೆ ಈ ಸಿನಿಮಾ ಎಲ್ಲೋ ಒಂದು ರೇಂಜ್ಗೆ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡೋಣ, ಅವ್ರಿಗೊಂದು ಸಹಾಯ ಮಾಡೋಣ, ಒಂದು ಸಹಕಾರ ಕೊಡೋಣ ಅಂತ ನಾನು ವಿನಂತಿಸ್ಕೊಳ್ತೇನೆ. ಜೈ ಚೌಡೇಶ್ವರಿ. ಜೋರ
ಸ್ನೇಹಿತರಾದ ನರೇಶ್ ಗೌಡರು ಈ ಮೊದಲೇ ನನ್ನನ್ನು ಅವ್ರ ಊರ ಈ ಒಂದು ಚೌಡೇಶ್ವರಿ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ರು. ಒಂದು ದಿವಸ ಹೋಗಿದ್ದೆ, ನಾನು ಸಂಪೂರ್ಣ ನೋಡಲಿಕ್ಕಾಗಿರಲಿಲ್ಲ. ಇವತ್ತು ಆ ಒಂದು ದೇವಿಯ ವೈಭವವನ್ನು, ಆ ಹಬ್ಬದ ಆಚರಣೆಯ ಕಣ್ತುಂಬಿಕೊಂಡಂಗಾಯಿತು. ಅದರ ಜೊತೆಯಲ್ಲಿ ಒಂದು ರೀತಿಯ ಕೊನೆವರೆಗೂ ಸಸ್ಪೆನ್ಸ್ ಕಾಯ್ದಿರಿಸಿ ಅಂತಹ ಒಂದು ಚಿತ್ರವನ್ನು ಮಾಡಿ ಆ ಕಥೆಯನ್ನು ಕೊನೆಯಲ್ಲಿ ಮಾತ್ರ ನಮಗೆ ಏನು ಅಂತ ರಿಯಾಲಿಟಿ ಗೊತ್ತಾಗ್ತದೆ. ಅದನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ನಮ್ಮ ಕರ್ನಾಟಕದ ಜನತೆ ಈ ಚಿತ್ರವನ್ನು ವೀಕ್ಷಿಸಿ ನಾವು ನಿರ್ದೇಶಕರಿಗೆ ಮತ್ತು ಪ್ರಮುಖವಾಗಿ ನಿರ್ಮಾಪಕರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಲ್ಲಿ ನಡೀತಿದ್ದ ಎಲ್ಲ ಹಬ್ಬಗಳನ್ನ ನಾವು ಜ್ಞಾಪಿಸ್ಕೊಂಡ್ವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದು ಜನ ಎಲ್ಲ ಹಬ್ಬಗಳು ಈ ಊರಿನ ಸೊಗಡನ್ನು ಮರ್ತೋಗ್ತಾ ಇದ್ದಾರೆ. ಇವತ್ತು ಆ ಊರ ಹಬ್ಬದ ಸೊಗಡು ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಅಂದರೆ ನಮ್ಮ ಲಕ್ಕಿ ಶಂಕರ್ ಅವರು ಮತ್ತು ನಮ್ಮ ಫೋಟೋಗ್ರಫಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ವಾಸು ಅವರೆಲ್ಲ ತುಂಬ ಜನ ಡೈರೆಕ್ಟರ್ ಇದ್ದಾರೆ. ನಾವು ತುಂಬ ಫಿಲಮ್ಗಳು ಮಾಡಿದ್ದಾರೆ ಅವರು. ಆದರೆ ಇದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡಿದ್ದಾರೆ. ಬಟ್ ಇದು ಭಾಳ ಶಾಶ್ವತವಾಗಿ ಜನಗಳಲ್ಲಿ ಉಳ್ಕೊಳ್ಳೋ ಅಂಥ, ನೆನಪು ಉಳ್ಕೊಳ್ಳೋ ಅಂಥ, ಎಲ್ಲರೂ ಹಳ್ಳಿ ಗ್ರಾಮಾಂತರದಿಂದ ಬಂದಂಥವ್ರ ಜನಗಳು. ಇದನ್ನು ಎಲ್ಲ ಇವತ್ತು ನಾಗರಿಕತೆಯಲ್ಲಿ ಹೆಚ್ಚಿನ ಭಾಳ ಮುಂದೆ ದಾರಿ ತಪ್ಪು ಹೋಗ್ತಾ ಇದ್ದೀವಿ. ಅದೆಲ್ಲ ನಮ್ಮ ಧಾರ್ಮಿಕ ಸೊಗಡನ್ನು ಇವತ್ತು ಎತ್ತಿ ತೋರಿಸ್ತಾ ಇದ್ದಾರೆ. ಇದು ನೋಡಿದಾಗ ಸಮಾಜ ಭಾಳ ದಿನ ಒಳ್ಳೆ ತಂದ್ರೆ ನಡೀತದೆ ಅನ್ನೋ ಭಾವನೆ ಇದೆ. ಲಕ್ಕಿ ಶಂಕರ್ ಟೀಮ್ ಅವ್ರಿಗೆ ಹೀರೋ ಭಾಳ ನಮ್ಮ ಆತ್ಮೀಯ ಶಂಕರ, ನಮ್ಮ ಸ್ನೇಹಿತರು, ಅವ್ರ ಪಾತ್ರ ಕಮ್ಮಿ ಆದ್ರೂ ಆ ಒಂದು ಶೋ ಕೊಟ್ಟಿದ್ದಾರಲ್ಲ, ಆ ಶೋ ಇಡೀ ಫಿಲಮ್ನ ಅವರ ಒಂದು ಇದನ್ನು ಮೆರುಗಿಡಿದ ಗೌಡರಿಗೆ ಮೆರುಗು ತಂದಿದೆ ಅಂತ ನಾನಾದರೂ ಭಾವಿಸ್ತಾ, ಇದು ರಾಜ್ಯಾದ್ಯಂತ ಜನಗಳಿಗೆ ಒಂದು ಸಾರಿನ ತಲುಪಿಸ್ಬೇಕು. ಜನಗಳಲ್ಲಿ ಮನಸ್ಸೇ ನಮ್ಮ ಗ್ರಾಮೀಣ ಸೊಗಡು ಬರಬೇಕು ಅನ್ನೋದೇ ನನ್ನ ಭಾವನೆ. ತುಂಬ ತುಂಬ ಚೆನ್ನಾಗಿದೆ. ಲಕ್ಕಿ ಶಂಕರ್ ಧನ್ಯವಾದಗಳು, ಹೀರೋಗೆ ಧನ್ಯವಾದಗಳು, ಇಡೀ ಟೀಮ್ಗೆ ಧನ್ಯವಾದಗಳು. ನಮಸ್ತೆ. ಅದರಲ್ಲಿ ಒಂದು ಊರ ಹಬ್ಬ ತೋರಿಸಿರೋದು ನೈಜತೆ ಆಧಾರಿತ ಚಿತ್ರ. ಎಸ್ಪೆಷಲಿ ದೇವರು ಮತ್ತು ದೆವ್ವ ಈ ಕಾನ್ಸೆಪ್ಟ್ ಮಾಡೋದಿದೆಯಲ್ಲ, ಅದು ಡೈರೆಕ್ಟರ್ ಟ್ಯಾಲೆಂಟ್. ಅದು ದೆವ್ವನ ಬೇಕಾದ್ರೆ ಹೆಂಗೆ ಬೇಕಾದ್ರೂ ತಗೊಂಡೋಗ್ಬೋದು. ಹಾರರ್ ಮೂವಿನ ದೇವ್ರನ್ನ ತಗೊಂಡೋಗ್ಬೇಕು ಅಂತಂದರೆ ಅದರದ್ದೇ ಆದ ಟ್ಯಾಲೆಂಟ್ ಇರಬೇಕು. ಅದು ನಮ್ಮ ಇವರು ಲಕ್ಕಿ ಲಕ್ಷ್ಮಣ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ತಗೊಂಡಿದ್ರು. ಎಸ್ಪೆಷಲಿ ಹೆಣ್ಣು ದೇವತೆಗಳನ್ನ ಈ ಕಾನ್ಸೆಪ್ಟ್ ಮೇಲೆ ಮೂವಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ನೈಜತೆ ಆಧಾರಿತ ಸಿನಿಮಾ, ದಯವಿಟ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ತಂದೆ ತಾಯಿ ಮಕ್ಕಳು ಎಲ್ಲರೂ ನೋಡೋಂಥ ಸಿನಿಮಾ. ಎಸ್ಪೆಷಲಿ ಹೆಣ್ಮಕ್ಳು ನೋಡಲೇಬೇಕು ಅಂಥ ಸಿನಿಮಾ ಇದು. ನಾನು ಡೈರೆಕ್ಟರ್ಗೆ ಒಂದು ಸಂದರ್ಭದಲ್ಲಿ ಒಳ್ಳೆ ಇದು ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ನೈಜತೆ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ ಇವತ್ತಿನ ದಿನ. ಕಾಲ್ಪನಿಕವಾಗಿ ಯಾರು ಬೇಕಾದರೂ ಬರೀಬೋದು. ನೈಜತೆ ಆಧಾರಿತವಾಗಿ ಸಿನಿಮಾ ಮಾಡೋದಿದೆಯಲ್ಲ, ಅದೇ ಚಾಲೆಂಜಿಂಗು. ಅದನ್ನು ನಮ್ಮ ಲಕ್ಕಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ. ಈ ಚಿತ್ರ ವೀಕ್ಷಣೆ ಮಾಡಿದಾಗ ನಮ್ಮ ಗ್ರಾಮ ದೇವತೆ ಬಗ್ಗೆ, ನಿಜವಾಗಲೂ ಗ್ರಾಮ ದೇವತೆ ಎಷ್ಟು ಶಕ್ತಿಶಾಲಿ ಅನ್ನೋದು ಈ ಚಿತ್ರ ಮುಖೇನ ನೋಡಿ ನಾವು ಕಲಿಬೇಕಾಗುತ್ತೆ. ಇವತ್ತು ಸಾಕಷ್ಟು ಚಿತ್ರಗಳು ಕನ್ನಡದಲ್ಲಿ ಮೂಡಿ ಬರ್ತಾ ಇದೆ. ಖಂಡಿತವಾಗ ಅದರಲ್ಲೂ ಇದು ದೇವತೆ ಚಿತ್ರನ ನಮ್ಮ ಈಗಿನ ಯಂಗ್ಸ್ಟರ್ಸ್ ನೋಡಬೇಕು. ಮನೆ ಮಂದಿಗಳೆಲ್ಲ ಬಂದು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದಾಗ ಆ ಗ್ರಾಮ ದೇವತೆ ಎಷ್ಟು ಶಕ್ತಿ ದೇವತೆ ಅಂತ ನಿಜವಾಗ್ಲೂ ಅರ್ಥ ಆಗುತ್ತೆ. ಆಮೇಲೆ ತಾಯಿ ಪಾತ್ರ ಮಾಡಿದಂಥವರು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದ್ರ ಜೊತೆ ನಮ್ಮ ಹೀರೋ ಆದಂಥ ನರೇಶ್ ಗೌಡರು ಭಾಳ ಯಶಸ್ವಿಯಾಗಿ, ಅವ್ರ ಪಾತ್ರ ಕಮ್ಮಿ ಇದ್ರೂ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಆ ದೇವತೆ ಅವ್ರಿಗೆ ಒಳ್ಳೆ ಇನ್ನೂ ಶಕ್ತಿಶಾಲಿ ಕೊಟ್ಟು ಇಂಥ ಒಳ್ಳೆ ಪಿಕ್ಚರ್ನ ನಿರ್ಮಾಣ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ, ಎಲ್ಲ ಮನೆ ಮಂದಿಗಳೆಲ್ಲ ಬಂದು ನೋಡೋಂಥ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಕೇಳ್ತೀವಿ. ನಾವು ಕಾಂತಾರಾಗೆ ಸಾಕಷ್ಟು ಮಹತ್ವ ಕೊಟ್ಟಿದ್ವಿ. ಅದು ಮಂಗಳೂರಿನ ದೇವತೆ ಬಗ್ಗೆ ಕೊಟ್ಟಿದ್ವಿ. ಅದು ಇಲ್ಲಿ ನಮ್ಮ ಗ್ರಾಮ ದೇವತೆ ನೋಡಿದಾಗ ನಮಗೆ ನಿಜವಾಗ್ಲೂ ಖುಷಿ ತಂದಿದೆ. ಇಲ್ಲಿ ಎಲ್ಲ ನಮ್ಮ ಕನ್ನಡ ಜನತೆ ಬಂದು ನೋಡಿ ಈ ಪಿಕ್ಚರ್ನ ಆಶೀರ್ವಾದ ಮಾಡಬೇಕು ಅಂತ ನಾನು ಕೂಡ ಒಬ್ಬ ವೀಕ್ಷಕನಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಪ್ರೊಡ್ಯೂಸರಾಗಿ ಈ ವಿಚಾರವಾಗಿ ಹೇಳಲಿಕ್ಕೆ ಎಷ್ಟು ಇಷ್ಟಪಡ್ತಾ ಅಂದರೆ, ನಮ್ಮ ನರೇಶ್ ಗೌಡರು ಪ್ರೊಡ್ಯೂಸರ್ ಆಗಿ, ಆಗಿ ಇಷ್ಟು ನಾನು ಭಾಳ ನಾವು ಕ್ಲೋಸ್ ಫ್ರೆಂಡ್ಸು.
ಇಷ್ಟು ಒಳ್ಳೆಯ ಸಿನಿಮಾ ಬಂದಿದ್ದು ನಾನೊಬ್ಬ ಸಿನಿಮಾ ಪ್ರೊಡ್ಯೂಸರ್ ಹೇಳ್ತಿದ್ದೇನೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಈ ಊರ ಹಬ್ಬ ಇಷ್ಟು ಚೆನ್ನಾಗಿ ನಾನು ನರೇಶ್ ಗೌಡ ತುಂಬ ಡಿಸ್ಕಸ್ ಮಾಡ್ತಿದ್ವಿ, ಅವ್ರ ಹತ್ರ ಹೇಳ್ತಿದ್ರು, ಬಟ್ ಥ್ರಿಲ್ ಹೇಳಿಲ್ಲ ಇದ್ರು. ಬಟ್ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಡೆಫಿನೆಟ್ಲಿ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇದಕ್ಕೆ ಒಳ್ಳೇದಾಗಲಿ ಮತ್ತು ತುಂಬ ಜನಗಳ ಪಬ್ಲಿಸಿಟಿ ಆಗಲಿ, ಮೌತ್ ಮೌತ್ ಡೆವಲಪ್ಮೆಂಟ್ ಆಗಲಿ. ನರೇಶ್ ಗೌಡರಿಗೆ ತುಂಬ ಒಳ್ಳೇದಾಗಲಿ. ನನ್ನ ಹೆಸರು ರಕ್ಷಿತ್ ಭಾರದ್ವಾಜ್ ಅಂತ. ಸೊ ಊರಬ್ಬ ಮೂವಿಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಈ ಜೆನ್ಜಿ ಕಿಡ್ಸ್ ಆಗಿರ್ಬೋದು, ಜೆನ್ಜಿ ಆಲ್ಫಾ ಕಿಡ್ಸ್ ಆಗಿರ್ಬೋದು, ಸೊ ಈಗಿನ ಜನ್ರೇಷನಲ್ಲಿ ಆ ಜೆನ್ಜಿ ಕಿಡ್ಸಲ್ಲಿ ಊರಬ್ಬ ಅಂದ್ರೇನು, ಜಾತ್ರೆ ಅಂದ್ರೇನು ಏನೂ ಗೊತ್ತಿರಲ್ಲ. ಬಂದ್ಬಿಟ್ಟು ಊರಬ್ಬ ನೋಡ್ರಿ, ಏನು ಸೊಗಡು, ಈ ನಮ್ಮ ನಾಟಿ ಸೊಗಡನ್ನ ನೋಡ್ಬಿಟ್ಟು ಕಲೀರಿ. ಯೂಶಲ್ ಆಗಿ ಕಾಂತಾರ ಮೂವಿನ ತುಂಬ ಇದ್ರಲ್ಲಿ ತೋರಿಸಿದ್ರು, ಬಟ್ ನಮ್ಮೂರ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ತೋರಿಸಿದ್ರು ತುಂಬಾ ಖುಷಿ ಆಯಿತು. ಸೊ ನಮ್ಮೂರಿಂದ ಹೋಗಿ ನಾನು ಅಷ್ಟು ಜನದೊಳಗೆ ಆ ಜಾತ್ರೆ ನೋಡೋದು, ಇಲ್ಲಿ ಕೂತ್ಕೊಂಡು ನೋಡೋದು ತುಂಬಾ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ಅಣ್ಣ ಹ್ಯಾಕ್ ಮಾಡಿದ್ರೆ ನಂಗೆ ಇನ್ನೂ ಖುಷಿ ಆಯಿತು. ಡೈರೆಕ್ಟರ್ ಸರ್ ಸಖತ್ತಾಗಿ ಬಂದಿದೆ ಮೂವಿ ಮಾತ್ರ. ಥ್ಯಾಂಕ್ ಯು ಡೈರೆಕ್ಟರ್ಗೆ ಮತ್ತು ನಮ್ಮ ನರೇಶ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಮ್ಮ ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರಲ್ಲೂ ಸಕ್ಸಸ್ ಆಗಿ ಹೋಗ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಕುಣಿಗಲ್ ತಾಲೂಕಾಗಿರ್ಬೋದು, ಮಾಗಡಿ, ಕರ್ನಾಟಕಾದ್ಯಂತ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ಈ ಸಿನಿಮಾ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಇದೆ, ಯಾಕೆಂದರೆ ಇದೆಲ್ಲ ದಿಗ್ಗಜರು ಎಲ್ಲ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂತ ಅಂದ್ಕೊಂಡು ಎಲ್ಲರೂ ದಯಮಾಡಿ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ನೋಡಿ, ಆಶೀರ್ವಾದ ಮಾಡಿ, ಪ್ರೋತ್ಸಾಹಿಸಿ ಅಂತ ತಮ್ಮನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು. ಹೇಳಿನಾ? ನಮ್ಮ ಚಿತ್ರ ಊರಬ್ಬ ಈಗ ಆಲ್ರೆಡಿ ಸಕ್ಸಸ್ ಆಗಿದೆ. ಎಲ್ಲರೂ ನೋಡಿ ತುಂಬ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ಹೆಂಗಸರುಗಳಿಗೆ ತುಂಬ ಇಷ್ಟ ಆಗಿದೆ ಸಿನಿಮಾ. ಪ್ರತಿಯೊಬ್ಬರು ನಾನು ಸಿನಿಮಾ ಥಿಯೇಟ್ರು ಸಿನಿಮಾ ನೋಡ್ಕೊಂಡು ಬಂದಾಗ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ತುಂಬ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಸರ್ ತುಂಬ ವರ್ಷಗಳಾದಮೇಲೆ ನಾವು ಈ ಥರ ಒಂದು ಫ್ಯಾಮಿಲಿ ಸಿನಿಮಾ ನೋಡ್ತಾಯಿದ್ದೀವಿ, ದೈವಭಕ್ತಿ ಸಿನಿಮಾ ನೋಡ್ತಾಯಿದ್ದೀವಿ, ತುಂಬ ಥ್ರಿಲ್ಲರ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ನಾವು ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ, ನಮ್ಮ ರಿಲೇಷನ್ಸ್ ಎಲ್ಲ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಯಾರು ಈ ಥರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಬಿಡಿ. ಏನೊಂದು ನೀವು ಊರಬ್ಬ, ಒಂದು ಜಾತ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತಿರೋ, ಹಬ್ಬ ಆಚರಣೆ ಮಾಡ್ತಿರೋ, ಅದನ್ನ ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಇದರ ಫೀಲ್ ಆಗುತ್ತೆ, ಆ ಆಶೀರ್ವಾದನೂ ಸಿಗುತ್ತೆ. ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಕಳ್ಕಳಿಯ ಮನವಿ ಏನಂತ ಹೇಳಿದ್ರೆ, ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಇನ್ನೊಂದು ಸಿನಿಮಾ ಈ ಥರದ್ದು ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಕ್ಷಯ್ ಶ್ರೀಶಕ್, ಊರಬ್ಬ ಚಿತ್ರದ ಸಂಗೀತ ನಿರ್ದೇಶಕ. ಸೊ ನಮ್ಮ ಸಿನಿಮಾ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಆ್ಯಂಡ್ ಫ್ಯಾಮಿಲಿ ಸಮೇತರಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೇಳ್ಕೊತೀನಿ, ನೀವು ಫ್ಯಾಮಿಲಿ ಸಮೇತರಾಗಿ ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹೊಸದಾಗಿ ಕನ್ನಡ ಇಂಡಸ್ಟ್ರಿಗೆ ನಾನು 10 ವರ್ಷದಿಂದ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಬೆಳ್ಳಿ ತೆರೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಲಕ್ಕಿ ಸಾರು ಮತ್ತು ನಮ್ಮ ನರೇಶ್ ಗೌಡ್ರವರು. ನಾನು ಈ ಚಿತ್ರದ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೇನೆ. ಈಗಿನ ಮಕ್ಕಳು ಜನ್ರೇಷನ್ಗೆ ಹಳ್ಳಿ ಸೊಗಡಿನ ಒಂದು ಬಾಂಧವ್ಯನೇ ಗೊತ್ತಿಲ್ಲ. ಊರಲ್ಲಿ ಯಾವ ಥರ ಜಾತ್ರೆ ನಡೆಯುತ್ತೆ, ಹೆಂಗೆ ನಡೆಯುತ್ತೆ, ಯಾವ ರೀತಿ ಇದೆ ಅಂತ. ಎಲ್ಲರೂ ಈ ಊರಬ್ಬನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ವೀಕ್ಷಣೆ ಮಾಡಿ. ಹಳ್ಳಿ ಸೊಗಡಿನ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಎಲ್ಲರೂ ಬಂದು ಚಿತ್ರಮಂದಿರದ ಚಿತ್ರ ನೋಡಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮದ್ರೆ ಅಂತೇಳಿ. ನಿಜಕ್ಕೂ ಎಲ್ಲರೂ ಸಹ ಬರೀ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರಾಗಿದ್ದೀರಾ. ಪ್ರೇಕ್ಷಕರಾಗಬೇಕು ಅಂದರೆ ಪ್ರತ್ಯಕ್ಷವಾಗಿ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಆಚರಣೆಗಳು ಸಾಕಷ್ಟು ಊರುಗಳಲ್ಲಿದೆ, ಎಲ್ಲ ಹೆಣ್ದೇವ್ರದ್ದು. ಆದರೆ ಇಷ್ಟು ಅದ್ಧೂರಿಯಾದ ಜಾತ್ರೆ ಉಜ್ಜಯಿನಿ ಒಂದು ಐತಿಹಾಸಿಕ ಜಾಗ, ಐತಿಹಾಸಿಕ ಸ್ಥಳ. ಆ ನೆಲಮೂಲ ಸಂಸ್ಕೃತಿಯನ್ನು, ಅಂದರೆ ನಮ್ಮ ಜನಪದದ ಸಂಸ್ಕೃತಿಯನ್ನು ಬಿಂಬಿಸ್ತಿರ್ತಕ್ಕಂಥ, ನಿಜಕ್ಕೂ ಹೇಳ್ತೀನಿ ನೋಡಿ, ಎಲ್ಲರೂ ಸಹ ಗ್ರಾಮೀಣ ಭಾಗದವರೇ ಇರ್ತೀರಾ. ಆದರೆ ಹಬ್ಬವನ್ನು ನೀವು ಕಣ್ಣಾರೆ ಇಷ್ಟು ತುಂಬ ಸೊಬಗನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಉಜ್ಜಯಿನಿ ಗ್ರಾಮದವರೇ ಈ ಹಬ್ಬವನ್ನು
ಕಣ್ಣಾರೆ ನೋಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ನಿಜಕ್ಕೂ ಜನಪದದಲ್ಲಿ ಅಪಾರ ಅನುಭವ ಇರ್ತಕ್ಕಂಥ ಲಕ್ಕಿ ಶಂಕರ್ ಸರ್ ಅತ್ಯುತ್ತಮವಾದ ನಿರ್ದೇಶನ, ಮತ್ತು ತನ್ನೂರಿನ ಋಣವನ್ನು ತೀರ್ಸೋದಕ್ಕೆ ನರೇಶ್ ಗೌಡರು ನಿರ್ಮಾಣ ಮಾಡಿ ಮತ್ತು ಅಭಿನಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ಇನ್ನು ಯಾವ ರೀತಿ ಉಪಕಥೆಗಳನ್ನ ಸೇರಿಸಿ ಇಡೀ ಜಾತ್ರೆಯನ್ನು ತೋರಿಸಿದ್ದಾರೆ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವುದೋ ಒಂದು ಊರು ಉಜ್ಜಿನಿ ಅವ್ರ ಊರು ಜಾತ್ರೆ ತೋರಿಸ್ತಾ ಇದ್ದಾರೆ ಅಂತಲ್ಲ, ಇದು ಪ್ರತಿ ಊರಿನ ಜಾತ್ರೆ, ಪ್ರತಿ ಊರಿನ ಹಬ್ಬ. ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಊರಿನಲ್ಲೂ ಸಹ ಈ ಥರ ಆಚರಣೆ ಇದೆ. ಇದು ನಮ್ಮೂರಿನ ಹಬ್ಬ, ನಮ್ಮೂರ ಜಾತ್ರೆ ಅಂತ ಪ್ರತಿಯೊಬ್ಬರು ನೋಡಬೇಕು. ಗೊತ್ತಿದೆ, ಇವತ್ತಿನ ಚಿತ್ರರಂಗದಲ್ಲಿ ಯಾರು ಇವತ್ತಿನ ಕಾಲದಲ್ಲಿ ಥಿಯೇಟ್ರಿಗೆ ಬಂದು ನೋಡೋಂಥ ಜನರು ಕಡಿಮೆ, ಯಾಕೆಂದರೆ ಕೆಲಸದ ಒತ್ತಡ ಇದೆ. ಆದರೆ ನಿಮ್ಮೂರಿನ ಹಬ್ಬವನ್ನು ನೀವು ನೋಡಿರಲ್ಲ ಈ ಕೆಲಸದ ಒತ್ತಡದಲ್ಲಿ. ದಯಮಾಡಿ ಬಂದು ನೋಡಿ. ಇನ್ನು ಥಿಯೇಟ್ರ್ಗಳಲ್ಲಿರುತ್ತೆ, ವೀರೇಶ್ ಥಿಯೇಟ್ರು, ವೆಂಕಟೇಶ್ವರ ಮಾಲ್ಗಳಲ್ಲಿ ಎಲ್ಲ ಕಡೆ ಇದೆ. ದಯಮಾಡಿ ನಿಮ್ಮೂರ ಹಬ್ಬ ಅಂತ ಹೇಳಿ ದಯಮಾಡಿ ನೋಡಬೇಕು. ಎಲ್ಲ ಕಲಾವಿದರಿಗೂ ಹಾಗೂ ನಿರ್ಮಾಪಕರಿಗೂ ಸಹ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು.